ಇತ್ತೀಚಿನ ದಿನದಲ್ಲಿ ಸರಿ ಇದ್ದ ದಾಖಲೆ ಇದ್ರೂ ಆಗಬೇಕಾದ ಕೆಲಸ ಸರಿಯಾಗಿ ಆಗಲ್ಲ. ಅಂಥದ್ರಲ್ಲಿ ಇಲ್ಲಿ ಜೀವಂತ ವ್ಯಕ್ತಿ ಹೆಸರಿನಲ್ಲಿ ನಕಲಿ ಮರಣ ಪತ್ರವನ್ನ ಮಾಡಿಸಿ ಆಸ್ತಿಯನ್ನೇ ನುಂಗಿದ್ದಾನೆ ಭೂಪ. ಯಾರವನು? ಇವನ ಕರಾಮತ್ತು ಏನು? ಬನ್ನಿ ನೋಡೋಣ. ಜೀವಂತ ಇದ್ರೂ ನಕಲಿ ಮರಣ ಪತ್ರ, ಸುಳ್ಳು ದಾಖಲೆ ನೀಡಿ ಜಮೀನು ಗುಳುಂ. ಬದುಕಿರುವ 70 ವರ್ಷದ ವೃದ್ಧೆಯ ನಕಲಿ ಮರಣ ಪತ್ರ ಮಾಡಿಸಿ ಆಕೆಯ ಹೆಸರಿನಲ್ಲಿದ್ದ 1 ಎಕರೆ 20 ಗುಂಟೆ ಆಸ್ತಿಯನ್ನ ಕಬಳಿಸಿ ತನ್ನ ಹೆಸರಿಗೆ ಮಾಡಿಕೊಂಡಿರೋ ವಂಚನೆ ಪ್ರಕರಣ ಹಾಸನದ ಸಕಲೇಶಪುರ ಚಿಕ್ಕನಾಯಕನಹಳ್ಳಿಯಲ್ಲಿ ನಡೆದಿದೆ. ಹೌದು, ಸಿದ್ದಮ್ಮ ಎಂಬುವವರಿಗೆ ಈಗ 70 ವರ್ಷ. ಇನ್ನು ಬದುಕಿರೋ ವೃದ್ಧೆ. ಇವರಿಗೆ ಚಿಕ್ಕನಾಯಕನಹಳ್ಳಿ ಗ್ರಾಮದ ಸರ್ವೆ ನಂಬರ್ 68ರಲ್ಲಿ 1 ಎಕರೆ 20 ಗುಂಟೆ ಹಿಂದೆ ಸರ್ಕಾರದಿಂದ ಮಂಜೂರಾಗಿತ್ತಂತೆ. ಆದ್ರೆ ಸಿದ್ದಮ್ಮನ ಜಾಗವನ್ನ ಬಾಳುಪೇಟೆ ಮೂಲದ ಶೇಖ್ ಅಹಮದ್ಗೆ ಕೆಲ ವರ್ಷ ಗೇಣಿಗೆ ನೀಡಲಾಗಿತ್ತು. ಆದ್ರೆ ಇದನ್ನ ಬಂಡವಾಳ ಮಾಡಿಕೊಂಡ ಶೇಖ್ ಅಹಮದ್ ಮಾಡಿದ ಪ್ಲಾನ್ ಏನು ಅಂತ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ. ನಕಲಿ ಮರಣ ಪತ್ರದ ಅಸಲಿ ಕಹಾನಿ. ಸಿದ್ದಮ್ಮಳ ಜಾಗವನ್ನ ಗೇಣಿಗೆ ಪಡೆದಿದ್ದ ಶೇಖ್ ಅಹಮದ್ ಅಕ್ಟೋಬರ್ 4, 2009ರಂದು ಸಿದ್ದಮ್ಮ ಸತ್ತಿದ್ದಾರೆ ಎಂದು ಸುಳ್ಳು ಕತೆ ಕಟ್ಟಿದ್ದಾನೆ. ಸಿದ್ದಮ್ಮ ಆಸ್ತಿ ತನ್ನ ಹೆಸರಿಗೆ ವಿಲ್ ಮಾಡಿದ್ದಾರೆಂದು ಸುಳ್ಳು ದಾಖಲೆಯನ್ನ ಸೃಷ್ಟಿಸಿದ್ದಾನೆ. ನಕಲಿ ದಾಖಲೆ ಸೃಷ್ಟಿಸಿ ಬೆಲೆ ಬಾಳುವ ಜಮೀನನ್ನ ತನ್ನ ಹೆಸರಿಗೆ ಮಾಡಿಕೊಂಡಿದ್ದಾನೆ. ಅವನ ಹೆಸರು ಶೇಖರ ಅಂತ ಅವನು ಮಾಡ್ಕೊಂಡಾನೆ. 3 ವರ್ಷ ನಾನು ಇನ್ನೇನೋ ದನ ಮೆಸ್ಕೊತೀನಿ ನಾನು ಬಿಟ್ಕೊಂಡು ಅಂತ ಹೇಳಿ ಇದ್ದು ಅವನೇ ಅಂತ ಇದ್ದ. ಅದಕ್ಕೆ ನಾವು ಬಿಟ್ಟು ಕೊಟ್ಟು ಊರಿಗೆ ಹೋದು, ಇಲ್ಲಿ ಜೋಕ್ರಹಳ್ಳಿಗೆ ಹೋದು. ಆಮೇಲೆ ಒಂದು 10 ವರ್ಷ ಆಯಿತು. ಬಂದು ಕೇಳೋದಲ್ಲಿ ಅವನು ಖಾತೆ ಪಾನಿ ಎಲ್ಲನೂ ಅವನ ಹೆಸ್ರಿಗೆ ಮಾಡ್ಕೊಂಡಾನೆ. ಹಾಗೆ ಕೇಳಿರಿ ಕೊಡ್ತೀನಿ ನಾನು, ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಅಂತ ಹೇಳಿದ. ಇಷ್ಟೆಲ್ಲ ಸಂಗತಿ ಬಯಲಾದ ಮೇಲೆ ಸಿದ್ದಮ್ಮ ತಮ್ಮ ಭೂಮಿಯನ್ನ ತಾವೇ ಉಳುಮೆ ಮಾಡ್ತೇವೆ ಅಂತ ಕೇಳಿಕೊಂಡ್ರಂತೆ. ಆದ್ರೆ ಶೇಖ್ ಅಹಮದ್ ಅದಕ್ಕೆ ವಿರೋಧಿಸಿದ್ರಂತೆ. ಆಗಿನಿಂದ ಎಸಿ ಕೋರ್ಟ್, ಡಿಸಿ ಕೋರ್ಟ್ನಲ್ಲಿ ಕಾನೂನು ಹೋರಾಟ ಮಾಡಿ ಮೂಲ ಖಾತೆದಾರರಿಗೆ ಭೂಮಿಯ ಹಕ್ಕು ಸ್ಥಾಪನೆ ಆಗಬೇಕು ಎಂದು ತೀರ್ಪು ನೀಡಿ ವರ್ಷಗಳೇ ಕಳೆದಿದೆ. ಆದ್ರೂ ಖಾತೆ ಬದಲಾವಣೆ ಆಗಿಲ್ಲ. ಸಿದ್ದಮ್ಮ ಕುಟುಂಬಸ್ಥರು ಜಮೀನಿನ ಬಳಿ ಹೋದ್ರೆ ಗಲಾಟೆ ಮಾಡ್ತಾರೆ. ಪೊಲೀಸರು ಕೂಡ ನಮಗೆ ರಕ್ಷಣೆ ಕೊಡ್ತಿಲ್ಲ. ಸಿದ್ದಮ್ಮನ ಕುಟುಂಬ ನಿಲುವಾಗಿ ನಿಲ್ಲಬೇಕಾದ ಅಧಿಕಾರಿಗಳು ಈ ಬಡ ಕುಟುಂಬಕ್ಕೆ ಸತಾಯಿಸ್ತಿರೋದು ಯಾಕೆ ಎಂದು ಹಾಸನ ಜಿಲ್ಲಾಧಿಕಾರಿಗಳೇ ಉತ್ತರಿಸಬೇಕಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಇತ್ತೀಚಿನ ದಿನದಲ್ಲಿ ಸರಿ ಇದ್ದ ದಾಖಲೆ ಇದ್ರೂ ಆಗಬೇಕಾದ ಕೆಲಸ ಸರಿಯಾಗಿ ಆಗಲ್ಲ. ಅಂಥದ್ರಲ್ಲಿ ಇಲ್ಲಿ ಜೀವಂತ ವ್ಯಕ್ತಿ ಹೆಸರಿನಲ್ಲಿ ನಕಲಿ ಮರಣ ಪತ್ರವನ್ನ ಮಾಡಿಸಿ ಆಸ್ತಿಯನ್ನೇ ನುಂಗಿದ್ದಾನೆ ಭೂಪ. ಯಾರವನು? ಇವನ ಕರಾಮತ್ತು ಏನು? ಬನ್ನಿ ನೋಡೋಣ. ಜೀವಂತ ಇದ್ರೂ ನಕಲಿ ಮರಣ ಪತ್ರ, ಸುಳ್ಳು ದಾಖಲೆ ನೀಡಿ ಜಮೀನು ಗುಳುಂ. ಬದುಕಿರುವ 70 ವರ್ಷದ ವೃದ್ಧೆಯ ನಕಲಿ ಮರಣ ಪತ್ರ ಮಾಡಿಸಿ ಆಕೆಯ ಹೆಸರಿನಲ್ಲಿದ್ದ 1 ಎಕರೆ 20 ಗುಂಟೆ ಆಸ್ತಿಯನ್ನ ಕಬಳಿಸಿ ತನ್ನ ಹೆಸರಿಗೆ ಮಾಡಿಕೊಂಡಿರೋ ವಂಚನೆ ಪ್ರಕರಣ ಹಾಸನದ ಸಕಲೇಶಪುರ ಚಿಕ್ಕನಾಯಕನಹಳ್ಳಿಯಲ್ಲಿ ನಡೆದಿದೆ. ಹೌದು, ಸಿದ್ದಮ್ಮ ಎಂಬುವವರಿಗೆ ಈಗ 70 ವರ್ಷ. ಇನ್ನು ಬದುಕಿರೋ ವೃದ್ಧೆ. ಇವರಿಗೆ ಚಿಕ್ಕನಾಯಕನಹಳ್ಳಿ ಗ್ರಾಮದ ಸರ್ವೆ ನಂಬರ್ 68ರಲ್ಲಿ 1 ಎಕರೆ 20 ಗುಂಟೆ ಹಿಂದೆ ಸರ್ಕಾರದಿಂದ ಮಂಜೂರಾಗಿತ್ತಂತೆ. ಆದ್ರೆ ಸಿದ್ದಮ್ಮನ ಜಾಗವನ್ನ ಬಾಳುಪೇಟೆ ಮೂಲದ ಶೇಖ್ ಅಹಮದ್ಗೆ ಕೆಲ ವರ್ಷ ಗೇಣಿಗೆ ನೀಡಲಾಗಿತ್ತು. ಆದ್ರೆ ಇದನ್ನ ಬಂಡವಾಳ ಮಾಡಿಕೊಂಡ ಶೇಖ್ ಅಹಮದ್ ಮಾಡಿದ ಪ್ಲಾನ್ ಏನು ಅಂತ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ. ನಕಲಿ ಮರಣ ಪತ್ರದ ಅಸಲಿ ಕಹಾನಿ. ಸಿದ್ದಮ್ಮಳ ಜಾಗವನ್ನ ಗೇಣಿಗೆ ಪಡೆದಿದ್ದ ಶೇಖ್ ಅಹಮದ್ ಅಕ್ಟೋಬರ್ 4, 2009ರಂದು ಸಿದ್ದಮ್ಮ ಸತ್ತಿದ್ದಾರೆ ಎಂದು ಸುಳ್ಳು ಕತೆ ಕಟ್ಟಿದ್ದಾನೆ. ಸಿದ್ದಮ್ಮ ಆಸ್ತಿ ತನ್ನ ಹೆಸರಿಗೆ ವಿಲ್ ಮಾಡಿದ್ದಾರೆಂದು ಸುಳ್ಳು ದಾಖಲೆಯನ್ನ ಸೃಷ್ಟಿಸಿದ್ದಾನೆ. ನಕಲಿ ದಾಖಲೆ ಸೃಷ್ಟಿಸಿ ಬೆಲೆ ಬಾಳುವ ಜಮೀನನ್ನ ತನ್ನ ಹೆಸರಿಗೆ ಮಾಡಿಕೊಂಡಿದ್ದಾನೆ. ಅವನ ಹೆಸರು ಶೇಖರ ಅಂತ ಅವನು ಮಾಡ್ಕೊಂಡಾನೆ. 3 ವರ್ಷ ನಾನು ಇನ್ನೇನೋ ದನ ಮೆಸ್ಕೊತೀನಿ ನಾನು ಬಿಟ್ಕೊಂಡು
ಅಂತ ಹೇಳಿ ಇದ್ದು ಅವನೇ ಅಂತ ಇದ್ದ. ಅದಕ್ಕೆ ನಾವು ಬಿಟ್ಟು ಕೊಟ್ಟು ಊರಿಗೆ ಹೋದು, ಇಲ್ಲಿ ಜೋಕ್ರಹಳ್ಳಿಗೆ ಹೋದು. ಆಮೇಲೆ ಒಂದು 10 ವರ್ಷ ಆಯಿತು. ಬಂದು ಕೇಳೋದಲ್ಲಿ ಅವನು ಖಾತೆ ಪಾನಿ ಎಲ್ಲನೂ ಅವನ ಹೆಸ್ರಿಗೆ ಮಾಡ್ಕೊಂಡಾನೆ. ಹಾಗೆ ಕೇಳಿದ್ರೆ ಕೊಡ್ತೀನಿ ನಾನು, ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಅಂತ ಹೇಳಿದ. ಇಷ್ಟೆಲ್ಲ ಸಂಗತಿ ಬಯಲಾದ ಮೇಲೆ ಸಿದ್ದಮ್ಮ ತಮ್ಮ ಭೂಮಿಯನ್ನ ತಾವೇ ಉಳುಮೆ ಮಾಡ್ತೇವೆ ಅಂತ ಕೇಳಿಕೊಂಡ್ರಂತೆ. ಆದ್ರೆ ಶೇಖ್ ಅಹ್ಮದ್ ಅದಕ್ಕೆ ವಿರೋಧಿಸಿದ್ರಂತೆ. ಆಗಿನಿಂದ ಎಸಿ ಕೋರ್ಟ್, ಡಿಸಿ ಕೋರ್ಟ್ನಲ್ಲಿ ಕಾನೂನು ಹೋರಾಟ ಮಾಡಿ ಮೂಲ ಖಾತೆದಾರರಿಗೆ ಭೂಮಿಯ ಹಕ್ಕು ಸ್ಥಾಪನೆ ಆಗಬೇಕು ಎಂದು ತೀರ್ಪು ನೀಡಿ ವರ್ಷಗಳೇ ಕಳೆದಿದೆ. ಆದ್ರೂ ಖಾತೆ ಬದಲಾವಣೆ ಆಗಿಲ್ಲ. ಸಿದ್ದಮ್ಮ ಕುಟುಂಬಸ್ಥರು ಜಮೀನಿನ ಬಳಿ ಹೋದ್ರೆ ಗಲಾಟೆ ಮಾಡ್ತಾರೆ. ಪೊಲೀಸರು ಕೂಡ ನಮಗೆ ರಕ್ಷಣೆ ಕೊಡ್ತಿಲ್ಲ. ಸಿದ್ದಮ್ಮನ ಕುಟುಂಬ ನಿಲುವಾಗಿ ನಿಲ್ಲಬೇಕಾದ ಅಧಿಕಾರಿಗಳು ಈ ಬಡ ಕುಟುಂಬಕ್ಕೆ ಸತಾಯಿಸ್ತಿರೋದು ಯಾಕೆ ಎಂದು ಹಾಸನ ಜಿಲ್ಲಾಧಿಕಾರಿಗಳೇ ಉತ್ತರಿಸಬೇಕಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಇತ್ತೀಚಿನ ದಿನದಲ್ಲಿ ಸರಿ ಇದ್ದ ದಾಖಲೆ ಇದ್ರೂ ಆಗಬೇಕಾದ ಕೆಲಸ ಸರಿಯಾಗಿ ಆಗಲ್ಲ. ಅಂಥದ್ರಲ್ಲಿ ಇಲ್ಲಿ ಜೀವಂತ ವ್ಯಕ್ತಿ ಹೆಸರಿನಲ್ಲಿ ನಕಲಿ ಮರಣ ಪತ್ರವನ್ನ ಮಾಡಿಸಿ ಆಸ್ತಿಯನ್ನೇ ನುಂಗಿದ್ದಾನೆ ಭೂಪ. ಯಾರವನು? ಇವನ ಕರಾಮತ್ತು ಏನು? ಬನ್ನಿ ನೋಡೋಣ. ಜೀವಂತ ಇದ್ರೂ ನಕಲಿ ಮರಣ ಪತ್ರ, ಸುಳ್ಳು ದಾಖಲೆ ನೀಡಿ ಜಮೀನು ಗುಳುಂ. ಬದುಕಿರುವ 70 ವರ್ಷದ ವೃದ್ಧೆಯ ನಕಲಿ ಮರಣ ಪತ್ರ ಮಾಡಿಸಿ ಆಕೆಯ ಹೆಸರಿನಲ್ಲಿದ್ದ 1 ಎಕರೆ 20 ಗುಂಟೆ ಆಸ್ತಿಯನ್ನ ಕಬಳಿಸಿ ತನ್ನ ಹೆಸರಿಗೆ ಮಾಡಿಕೊಂಡಿರೋ ವಂಚನೆ ಪ್ರಕರಣ ಹಾಸನದ ಸಕಲೇಶಪುರ ಚಿಕ್ಕನಾಯಕನಹಳ್ಳಿಯಲ್ಲಿ ನಡೆದಿದೆ. ಹೌದು, ಸಿದ್ದಮ್ಮ ಎಂಬುವವರಿಗೆ ಈಗ 70 ವರ್ಷ. ಇನ್ನು ಬದುಕಿರೋ ವೃದ್ಧೆ. ಇವರಿಗೆ ಚಿಕ್ಕನಾಯಕನಹಳ್ಳಿ ಗ್ರಾಮದ ಸರ್ವೆ ನಂಬರ್ 68ರಲ್ಲಿ 1 ಎಕರೆ 20 ಗುಂಟೆ ಹಿಂದೆ ಸರ್ಕಾರದಿಂದ ಮಂಜೂರಾಗಿತ್ತಂತೆ. ಆದ್ರೆ ಸಿದ್ದಮ್ಮನ ಜಾಗವನ್ನ ಬಾಳುಪೇಟೆ ಮೂಲದ ಶೇಖ್ ಅಹ್ಮದ್ಗೆ ಕೆಲ ವರ್ಷ ಗೇಣಿಗೆ ನೀಡಲಾಗಿತ್ತು. ಆದ್ರೆ ಇದನ್ನ ಬಂಡವಾಳ ಮಾಡಿಕೊಂಡ ಶೇಖ್ ಅಹ್ಮದ್ ಮಾಡಿದ ಪ್ಲಾನ್ ಏನು ಅಂತ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ. ನಕಲಿ ಮರಣ ಪತ್ರದ ಅಸಲಿ ಕಹಾನಿ. ಸಿದ್ದಮ್ಮಳ ಜಾಗವನ್ನ ಗೇಣಿಗೆ ಪಡೆದಿದ್ದ ಶೇಖ್ ಅಹ್ಮದ್ ಅಕ್ಟೋಬರ್ 4, 2009ರಂದು ಸಿದ್ದಮ್ಮ ಸತ್ತಿದ್ದಾರೆ ಎಂದು ಸುಳ್ಳು ಕತೆ ಕಟ್ಟಿದ್ದಾನೆ. ಸಿದ್ದಮ್ಮ ಆಸ್ತಿ ತನ್ನ ಹೆಸರಿಗೆ ವಿಲ್ ಮಾಡಿದ್ದಾರೆಂದು ಸುಳ್ಳು ದಾಖಲೆಯನ್ನ ಸೃಷ್ಟಿಸಿದ್ದಾನೆ. ನಕಲಿ ದಾಖಲೆ ಸೃಷ್ಟಿಸಿ ಬೆಲೆ ಬಾಳುವ ಜಮೀನನ್ನ ತನ್ನ ಹೆಸರಿಗೆ ಮಾಡಿಕೊಂಡಿದ್ದಾನೆ. ಅವನ ಹೆಸರು ಶೇಖರ ಅಂತ ಅವನು ಮಾಡ್ಕೊಂಡಾನೆ. 3 ವರ್ಷ ನಾನು ಇನ್ನೇನೋ ದನ ಮೆಸ್ಕೊತೀನಿ ನಾನು ಬಿಟ್ಕೊಂಡು ಅಂತ ಹೇಳಿ ಇದ್ದು ಅವನೇ ಅಂತ ಇದ್ದ. ಅದಕ್ಕೆ ನಾವು ಬಿಟ್ಟು ಕೊಟ್ಟು ಊರಿಗೆ ಹೋದು, ಇಲ್ಲಿ ಜೋಕ್ರಹಳ್ಳಿಗೆ ಹೋದು. ಆಮೇಲೆ ಒಂದು 10 ವರ್ಷ ಆಯಿತು. ಬಂದು ಕೇಳೋದಲ್ಲಿ ಅವನು ಖಾತೆ ಪಾನಿ ಎಲ್ಲನೂ ಅವನ ಹೆಸ್ರಿಗೆ ಮಾಡ್ಕೊಂಡಾನೆ. ಹಾಗೆ ಕೇಳಿದ್ರೆ ಕೊಡ್ತೀನಿ ನಾನು, ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಅಂತ ಹೇಳಿದ. ಇಷ್ಟೆಲ್ಲ ಸಂಗತಿ ಬಯಲಾದ ಮೇಲೆ ಸಿದ್ದಮ್ಮ ತಮ್ಮ ಭೂಮಿಯನ್ನ ತಾವೇ ಉಳುಮೆ ಮಾಡ್ತೇವೆ ಅಂತ ಕೇಳಿಕೊಂಡ್ರಂತೆ. ಆದ್ರೆ ಶೇಖ್ ಅಹ್ಮದ್ ಅದಕ್ಕೆ ವಿರೋಧಿಸಿದ್ರಂತೆ. ಆಗಿನಿಂದ ಎಸಿ ಕೋರ್ಟ್, ಡಿಸಿ ಕೋರ್ಟ್ನಲ್ಲಿ ಕಾನೂನು ಹೋರಾಟ ಮಾಡಿ ಮೂಲ ಖಾತೆದಾರರಿಗೆ ಭೂಮಿಯ ಹಕ್ಕು ಸ್ಥಾಪನೆ ಆಗಬೇಕು ಎಂದು ತೀರ್ಪು ನೀಡಿ ವರ್ಷಗಳೇ ಕಳೆದಿದೆ. ಆದ್ರೂ ಖಾತೆ ಬದಲಾವಣೆ ಆಗಿಲ್ಲ. ಸಿದ್ದಮ್ಮ ಕುಟುಂಬಸ್ಥರು ಜಮೀನಿನ ಬಳಿ ಹೋದ್ರೆ ಗಲಾಟೆ ಮಾಡ್ತಾರೆ. ಪೊಲೀಸರು ಕೂಡ ನಮಗೆ ರಕ್ಷಣೆ ಕೊಡ್ತಿಲ್ಲ. ಸಿದ್ದಮ್ಮನ ಕುಟುಂಬ ನಿಲುವಾಗಿ ನಿಲ್ಲಬೇಕಾದ ಅಧಿಕಾರಿಗಳು ಈ ಬಡ ಕುಟುಂಬಕ್ಕೆ ಸತಾಯಿಸ್ತಿರೋದು ಯಾಕೆ ಎಂದು ಹಾಸನ ಜಿಲ್ಲಾಧಿಕಾರಿಗಳೇ ಉತ್ತರಿಸಬೇಕಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.